ಗಾಡ್ ಈಸ್ ಗ್ರೇಟ್. ಅಂದರೆ ದೇವರು ದೊಡ್ಡವನು. ನಿಲುಕದ ನಕ್ಷತ್ರವನ್ನೇ ಬಿಗಿ ಹಿಡಿದುಕೊಂಡ ವೀರ ಪುರುಷೋತ್ತಮನೆಂದರು ನಾನೇ. ಭಾಗ್ಯಶ್ರೀಯ ಬಾಗಿಲಿಗೆ ಹೋಗಿ ಅವಳ ಭಾವನೆಗಳನ್ನು ಬದಲಾಯಿಸಿ ಅವಳ ಕೈ ಹಿಡಿಯುವ ಭಾಗ್ಯಶಾಲಿಯು ನಾನೇ. ಜನ ಮೆಚ್ಚಿದ ಜಮೀನ್ದಾರ್, ಜನ ಮೆಚ್ಚಿದ ಜಮೀನ್ದಾರ್, ಜನ ಮೆಚ್ಚಿದ ಜಮೀನ್ದಾರ್ ರಂಗನಾಥ. ಇನ್ನು ನನ್ನ ಮುಂದೆ ನಡೆಯುವುದಿಲ್ಲ ನಿನ್ನ ಚದುರಂಗದಾಟ. ನೀನೆಷ್ಟೇ ಧರ್ಮಿಷ್ಠನಾಗಿ ಬೆಟ್ಟದೆತ್ತರಕ್ಕೂ ಬೆಳೆದು ನಿಂತರೂ ಈ ಟೈಗರ್ನ ಗುಡುಗಿಗೆ ನಿನ್ನ ಧರ್ಮದ ಬೆಟ್ಟ ಉರುಳಲೇಬೇಕು. ನಾನೇ ಜಮೀನ್ದಾರನೆಂಬ ಜಂಬದಿಂದ ಸಿಕ್ಕವರಿಗೆ ಮಾತನಾಡಿದಂತೆ ಅಂದು ನನ್ನಣ್ಣನಿಗೆ ಅವಮಾನ ಮಾಡಿದ ಸೇಡನ್ನು ಇಂದು ನಿನ್ನ ತಂಗಿಯಿಂದಲೇ ಮಾನ ಹರಾಜು ಮಾಡಿ ಅವಳಿಂದಲೇ ನಿನ್ನೆಲ್ಲ ಸರ್ವಾಸ್ತಿಗೆಲ್ಲ ನಾನೇ ವಿರಾಜಮಾನವನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಲಕ 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 ಲಕ್ಷ್ಮೀಕಾಂತನೇ ಅಲ್ಲ. ಮೊದಲು ಮುಂದಿನ ವಾರ ನನ್ನ ಮದುವೆ ಸಿದ್ಧತೆ, ನಂತರ ಆ ನನ್ನ ವೈರಿ ಪಾತ್ರನಿಗೆ ಬುದ್ಧಿಯ ಬದ್ಧತೆ. ಲಕ್ಷ್ಮಿ, ಹೇ ಲಕ್ಷ್ಮಿ, ತಂಗಿ ಕಾಲೇಜಿಗೆ ಹೋದಳೆ? ಹೋಗಿದ್ದಳು. ಹಾಗೆ ಭದ್ರಾ ಮಹಾರಾಷ್ಟ್ರದಲ್ಲಿ ಕುಸ್ತಿಯನ್ನು ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವಳನ್ನು ಹಾಗೆ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನೀಗ ಕಬ್ಬು ಬೆಳೆಗಾರ ರೈತರ ಸಂಘದ ಸಮಾವೇಶಕ್ಕೆ ಬೆಂಗಳೂರಿಗೆ ಹೊರಟಿದ್ದೇನೆ. ತಮ್ಮ ಬರಲು ತಡವಾದರೆ ಬಸವಂತನನ್ನು ಕಳಿಸಿಕೊಡುತ್ತೇನೆ. ಹೌದು ನೋಡಿ, ಇಂದು ನಡೆಯುವ ರೈತ ಸಮಾವೇಶದಲ್ಲಿ ನಿಮ್ಮ ಅಧ್ಯಕ್ಷದಲ್ಲಿ ಮೂಡಿ ಬರುವ ಎಲ್ಲ ಮಾತುಗಳು ಕೂಡ ರೈತರೆಲ್ಲರನ್ನು ಕೂಡ ಒಗ್ಗೂಡಿಸುವಂತಿರಬೇಕು. ಆ ನಿಮ್ಮ ಮಾತುಗಳು, ಆ ನಿಮ್ಮ ಮಾತಿನ ಕಿಡಿ ಆ ಸರ್ಕಾರದ ಕಣ್ಣನ್ನ ತೆರೆಸಬೇಕು. ಆಗ ಆ ಸರ್ಕಾರದವರೇ ರೈತರ ಬೆನ್ನುಡಿಯಾಗಿ ಅವರ ಹಿತವನ್ನು ಕೋರಿ ಓಡಿ ಬರಬೇಕು. ಯಾಕೆ ಸ್ವಾಮಿ, ಯಾಕೆ ಮೌನವಾಗಿ ನಿಂತ್ರಲ್ಲ? ಇದೆಂತ ಮಾತು ಲಕ್ಷ್ಮೀದಿನದು? ನಿನ್ನ ಪ್ರತಿಯೊಂದು ಅರ್ಥಗರ್ಭಿತ ಮಾತನ್ನು ಕೇಳಿದರೆ ನಿನ್ನನ್ನು ಒಂದು ಕ್ಷಣ ಬಿಟ್ಟಿರುವ ಹಾಗಿಲ್ಲ. ನಿನ್ನಂತ ದಿಟ್ಟ ಹೆಣ್ಣು ನನಗೆ ಸತಿಯಾಗಿ ಬರಬೇಕಾದರೆ ನಾನ್ಯಾವ ಜನ್ಮ ಪುಣ್ಯ ಮಾಡಿರುವನು ನಾ ಕಾಣಿ. ಹಾ ಲಕ್ಷ್ಮಿ, ನಗು ನಗುತ್ತಾ ಕಳಿಸಿಕೊಡು ನನ್ನನ್ನ. ನೋಡಿ, ಆ ಸೂರ್ಯನ ಸ್ನೇಹಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಸ್ನೇಹಕ್ಕೆ ಆ ಸಾಗರವೇ ಸಾಕ್ಷಿ, ಈ ನನ್ನ ಪ್ರೀತಿಗೆ ಈ ನನ್ನ ಹೃದಯವೇ ಸಾಕ್ಷಿ. ಹೀಗಿರುವಾಗ ನೀವು ಸಮಾವೇಶಕ್ಕೆ ಹೋಗುವ ಮುಂಚೆ ಈ ಲಕ್ಷ್ಮಿ ಜೊತೆಯಲ್ಲಿ ಸೂಕ್ಷ್ಮವಾದ ಹೆಜ್ಜೆಯನ್ನ ಹಾಕಿ ಹೋಗಿದ್ದಾರೆ. ನವಿಲಿನಂತೆ ನರ್ತಿಸುವ ನಾರಿಯ ಮಾತು ಅಲ್ಲಗಳೇ. ಹಾ, ಹಾಡು ಲಕ್ಷ್ಮಿ, ಹಾಡು. ನೀನು ಯಾಮಿನಿ ಯಾಮಿನಿ ಯಾರಮ್ಮನಿಗೋ ಯಾಮಿನಿ ಚಂದ್ರವು ಚಂದ್ರಯಾಮಿನಿ ಚಂದ್ರವು ಚಂದ್ರಯಾಮಿನಿ ಚಂದ್ರವು ಚಂದ್ರಯಾಮಿನಿ ಯಾಮಿನಿ ಚಂದ್ರವು ಚಂದ್ರಯಾಮಿನಿ ಅಯ್ಯನಾಚಿತೆ ಚಂದ್ರಯಾಮಿನಿ ಚಂದ್ರವು ಚಂದ್ರಯಾಮಿನಿ ಯಾಮಿನಿ ಯಾಮಿನಿ ಯಾಮಿನಿ
ಮುಗಿಸಿಕೊಂಡು ಈಗ ಬಂದಿಯನಪ್ಪ ಸಹೋದರ. ಹೌದಣ್ಣ, ನಿಮ್ಮ ಆಶೀರ್ವಾದ ಬಲದಿಂದ ರಾಷ್ಟ್ರ ಮಟ್ಟದ 80 ಕೆಜಿ ಕುಸ್ತಿ ಪಂದ್ಯದಲ್ಲಿ ಈ ಬಂಗಾರದ ಕಡಗ ನನ್ನದಾಯ್ತಣ್ಣ, ನನ್ನದಾಯ್ತು. ಸಂತೋಷ ಸಹೋದರ, ಸಂತೋಷ. ನಿನ್ನಂತ ತಮ್ಮನ್ನು ಪಡೆದರಿಂದಲೇ ಈ ಜಮೀನ್ದಾರರ ಮನೆತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ದಾರಿಯಲ್ಲಿ ನಡೆಯುವ ನಮಗೆ ಆ ದೇವರೇ ಶ್ರೀ ರಕ್ಷೆ. ಅಣ್ಣ, ಸದಾ ನಿಮ್ಮ ಧರ್ಮದ ಶ್ರೀರಕ್ಷೆ ನನ್ನ ಮೇಲೆ ಇರೋ ತನಕ ನನಗಾವ ತೊಂದರೆ ಬರುವುದಿಲ್ಲ ಅಣ್ಣ, ನನಗಾವ ತೊಂದರೆ ಬರುವುದಿಲ್ಲ ಅಣ್ಣ. ಈ ನನ್ನ ನರನಾಡಿಗಳಲ್ಲಿ ಇಂಥ ಶಕ್ತಿ ಹರಿಬೇಕಾದರೆ ನೀವು ತಿನಿಸಿ ಉಣಿಸಿ ಬೆಳೆಸಿದ ನಿಮ್ಮ ಕೈತುತ್ತೇ ಸಾಕ್ಷಿ. ಈ ನಿಮ್ಮ ಕೈತುತ್ತಿನ ಸಾಕ್ಷಿ ಧರ್ಮ ಶಕ್ತಿಗೆ ಯಾವ ಕತ್ತೆ ನನ್ನ ಮಗ ಏನಾದರೂ ಕುತ್ತ ಎಂದು ಬಗಳಿದರೆ ಅವರ ಕೈಗಳನ್ನೇ ಕತ್ತರಿಸಿ ಹಾಕಿ ಬಿಡುತ್ತೇನೆ ಅಣ್ಣ, ಕತ್ತರಿಸಿ ಹಾಕಿ ಬಿಡುತ್ತೇನೆ. ಸಂತೋಷ ತಮ್ಮ, ಸಂತೋಷ. ಹಾ ತಮ್ಮ, ಅಣ್ಣ, ನೀನು ತಂಗಿಯನ್ನು ಕರೀಲಿಕ್ಕೆ ಹೋಗು. ಆಯ್ತಣ್ಣ, ಕರಿಕೊಂಡು ಹೋಗ್ತೀನಿ. ನಮಸ್ಕಾರ. ಹಾ ನಮಸ್ಕಾರ, ನಮಸ್ಕಾರ ಬಾಬುಸಂತ. ಗಾಳಿ ಸಿದ್ಧವಾಗಿದೆ, ಹೋಗೋಣವೇ? ಹಾ ಆಯ್ತು, ಹೋಗೋಣಪ್ಪ. ಎಲ್ಲ ಕಾಗದ ಪತ್ರ ತೆಗೆದುಕೊಂಡಿದ್ಯಾ? ತೆಗೆದುಕೊಂಡಿದ್ದೇನೆ ಜಮೀನ್ದಾರೆ, ನಾವು ಈಗಲೇ ಬಂದು ಬಿಡಿ. ಹಾ, ಆಯ್ತು. ಲಕ್ಷ್ಮಿ, ತಮ್ಮ ಬರೋ ತನಕ ಮನೆ ಕಡೆ ಜೋಪಾನ. ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ಬೇಗ ಬಂದ್ಬಿಡಿ ರೀ. ನೋಡಿ, ಸೂಟ್ ಕೇಸ್ ಬಿಟ್ಟು ಹೋಗ್ಬೇಡಿ, ಆಮೇಲೆ ಎಲ್ಲ ತಗೊಂಡು ಹೋಗಿ. ಹುಷಾರ್, ಬಾಯ್. ಏನಿವಳಲ್ಲಿ ಅದೆಂತಹ ಅದ್ಭುತ ಸೌಂದರ್ಯ, ಏನಿವಳ ಮಾಟ, ಮೋಹಕ ಕುಡಿ ನೋಟ, ಕೆಸರಿನಲ್ಲಿರುವ ಕಮಲದಂತೆ ಮುಳ್ಳುಗಳಲ್ಲಿರುವ ಗುಲಾಬಿಯಂತೆ, ಆ ಬೇಲೂರು ಶಿಲಾಬಾಲಿಕೆಯ ಜೀವಂತ ಕಳೆ ಇವಳ ಮೈ ತುಂಬಿಕೊಂಡು. ವಾಹ್ ವಾಹ್ ವಾಹ್. ಈ ಅಪ್ರಮಿತ ಸುಂದರಿಯ ಅಗಾಧ ಸೌಂದರ್ಯ ನನ್ನ ಮನದ ಆಳದಲ್ಲಿ ಹುದುಗಿರುವ ಸಪ್ತ ಕಾಮನೆಗಳನ್ನು ಬಡಿದೆಬ್ಬಿಸುತ್ತಿದೆ. ಇವಳನ್ನು ಅಪ್ಪಿ ಮುದ್ದಾಡೆಂದು. ಹಾ, ಏನೇ ಆಗಲಿ, ಇದು ಒಳ್ಳೆಯ ಸಮಯ ನನ್ನಾಸೆ ಈಡೇರಿಸಿಕೊಳ್ಳಲು. ಹಾ ಲಕ್ಷ್ಮಿ, ಹಾ ಲಕ್ಷ್ಮಿ. ಯಾರವರು? ನಾನೇ, ಅನೇಕ ಫ್ಯಾಕ್ಟರಿಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ ಎಂದು. ಇದ್ದರೆ ಇರ್ಬೋದು. ಅಂದ ಹಾಗೆ ತಾವಿಗೆ ಬಂದ ಕಾರಣ? ಬಂದ ಕಾರಣ ಲಕ್ಷ್ಮೀ ಪುತ್ರನಾದ ಒಬ್ಬ ಯುಗ ಪುರುಷ ಹರ್ಷದಿ ಒಂದು ಸ್ತ್ರೀ ರತ್ನದ ಕಡೆಗೆ ಧಾವಿಸಿ ಬಂದರೆ ಬಂದ ಕಾರಣ ಕೇಳುವ ನಿನ್ನ ಮಾತು ಆಶ್ಚರ್ಯವೇ ಸರಿ. ಯಾಕೆ ನಗು, ಯಾಕೆ ಪರಿಹಾಸ್ಯ? ಅಂದ ಹಾಗೆ ಈ ನಿಮ್ಮ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ಅರ್ಥ ಅನರ್ಥಗಳ ಮಧ್ಯೆ ನೀನು ವ್ಯರ್ಥ ಸಮಯ ಕಳೆದರೆ ಕಳೆದ ಹೊತ್ತು ಒಡೆದ ಮುತ್ತು ಮತ್ತೆ ಬರಲಾರೋ ಲಕ್ಷ್ಮಿ. ಬೇಗ ನನ್ನ ಮಾತಿನ ಕಡೆ ಗಮನ ಕೊಡು. ಚಂದ್ರಂಗೆ ಚಕೋರಿಯ ಹಾಗೆ ಈ ಚಂದ್ರಕಾಂತನ ವಿನಂತಿಗೆ ನೀ ಸಮ್ಮತಿ ನೀಡಿ ನೀ ಪ್ರೀತಿಯ ರಾಗ ಹಾಡಿದರೆ ನಿನ್ನಡೆಗೆ ಬಂಗಾರದ ಹೂಗಳನ್ನು ಸುರಿದು ಕುಸುಮ ಕೋಮಲವಾದ ಈ ನಿನ್ನ ಕರಗಳನ್ನು ಹಿಡಿದು ನನ್ನೆಡೆಗೆ ಬರಮಾಡಿಕೊಳ್ಳುವೆ. ಚಂದ್ರಕಾಂತ್ ಚಕ್ರವರ್ತಿ, ನೋಡು, ನಾನೊಂದು ಚಂದುಳ್ಳ ಚಳವಿ ಎಂದು ತಿಳಿದು ಮಂಗನಂತೆ ನೀನು ಕುಣಿಯುತ್ತಾ ಮುಂದೆ ಬಂದಿದ್ದೆ. ಆದ್ರೆ ಆ ನಿನ್ನ ಕಾಲನ್ನ ಕತ್ತರಿಸಿ ಹಾಕಬೇಕಾಗಿತ್ತು. ಎಚ್ಚರ ಲಕ್ಷ್ಮಿ, ಹಾವಿನ ಹೆಡೆಯನ್ನೇ ಬಡಿದು ನಿಲ್ಲಿಸಬಲ್ಲ ಈ ಛಲದಂಕ ಮಲ್ಲನಿಗೆ ಕತ್ತೆ ಎಂದು ಉಚ್ಚರಿಸುವಿಯಾ? ಮುಟ್ಟಿದ ಹೆಣ್ಣು ತಟ್ಟಿದ ಭೂಮಿ ಎಂದು ಬಿಟ್ಟವನಲ್ಲ ಈ ಚಕ್ರವರ್ತಿ ಚಂದ್ರಕಾಂತ. ನೀನು ಯಾರು ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತುಕೊಳ್ಳು. ಮಾತೆ ಎನ್ನುವ ಪದದ ಅರ್ಥವೇ ಗೊತ್ತಿಲ್ಲ
ಇಲ್ಲದ ನೀನೊಬ್ಬ ಮತಿಹೀನ. ಅದು ಅಲ್ಲದೆ ಒಂದು ಹೆಣ್ಣು ಇವಳ ಪತಿವ್ರತೆ ಅಂತ ಗೊತ್ತಿದ್ರು ಕೂಡ ಇವಳನ್ನ ಕಾಮದಾಟಕ್ಕೆ ಕರೆಯುತ್ತಿರುವ ನೀನೊಬ್ಬ ಕಾಮಕ ಕತ್ತೆ. ಸಾವಿರ ಆಳಿನ ಶಕ್ತಿಯುಳ್ಳ ಭುಜಬಲ ಪರಾಕ್ರಮ ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಕ್ರವರ್ತಿಯ ಮಾತನ್ನು ತಿರಸ್ಕರಿಸಬೇಡ. ಹಾವಿನ ಹೆಡೆಯನ್ನು ಬಡಿದು ನಿಲ್ಲಿಸಬಲ್ಲ. ನೋಡು, ಈ ಪತಿವ್ರತ ಹೆಣ್ಣನ್ನ ಏನು ಅಂತ ತಿಳಿದುಕೊಂಡಿದ್ಯಾ? ನನ್ನನ್ನ ಯಾರು ಅಂತ ತಿಳಿದುಕೊಂಡಿದ್ಯಾ? ಇಡೀ ಊರಿನಲ್ಲಿ ಜಮೀನ್ದಾರ ಎನಿಸಿಕೊಂಡಿರುವ ರಂಗನಾಥನ ಸತಿ ನಾನು. ಈ ನನ್ನ ಪತಿವ್ರತ ತನಕ್ಕೆ ಆ ಮೃತ್ಯುವು ಕೂಡ ತಗ್ಗಿಸಿ ನಿಂತಿದೆ. ಹೀಗಿರುವಾಗ ನನ್ನ ನಾನೇನು ಕಾಮದಾಟಕ್ಕೆ ಬಾ ಎಂದು ಕರೆಯುತ್ತಿರುವೆಯಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋಗ. ಲಕ್ಷ್ಮೀ, ಸಾವಿರ ಆಳಿನ ಶಕ್ತಿಯುಳ್ಳ ಭುಜಬಲ ಪರಾಕ್ರಮ ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಕ್ರವರ್ತಿಯ ಮಾತನ್ನು ತಿರಸ್ಕರಿಸಬೇಡ. ನೀ ನನ್ನ ಮಾತಿಗೊಲಿದು ನನ್ನ ಮನದರಸಿ ಆದರೆ ನೀ ಬೇಡದ ಸುವರ್ಣ ಸಾಮ್ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜ್ರ ಖಚಿತ ಸುವರ್ಣ ಮಂಚದ ಮೇಲೆ ತೂಗುವೆನು. ಮಹಾಲಕ್ಷ್ಮಿ, ಕೋಪಗೊಂಡು ವಿರಾಟನ ಸತಿಯ ದಾಸಿ ಸೈರೇಂದ್ರಿಯಂತೆ ನನ್ನನ್ನು ಹೆದರಿಸಬೇಡ. ಹೆದರುವ ಹೇಡಿಯೂ ನಾನಲ್ಲ. ಆದರೆ ಈ ನಿನ್ನ ಸುಕೋಮಲ ರೂಪದ ರಾಶಿಗೆ ಮನಸೋತು ನನ್ನ ಶೌರ್ಯವನ್ನೆಲ್ಲ ನಿನ್ನ ಪಾದಕ್ಕಿಟ್ಟು ಬೇಡಿಕೊಳ್ಳುವೆ. ಈ ನನ್ನವಳಾಗೆಂದು ಆ ನಿನ್ನ ಸಿರಿ ತುಂಬಿದ ಸಾಮ್ರಾಜ್ಯ, ಆ ನಿನ್ನ ಸಿಂಹಾಸನ, ಆ ನಿನ್ನ ಐಶ್ವರ್ಯ ನನ್ನ ಗಂಡ ಮೆಟ್ಟುವ ಹರಕಲ ಚಪ್ಪಲಿಯ ಸಮಾನ. ಆಚಿದ ಮಾತುಗಳಲ್ಲಿ ಹೆದರಿಲ್ಲ. ಲಕ್ಷ್ಮೀ, ತ್ರಿಗರ್ಭ ದೇಶವನ್ನೇ ತಿರುಗಿ ನಿಲ್ಲಿಸಿದ ಯುವನ ಶಕ್ತಿಯನ್ನು ಹೀಯಾಳಿಸಿದ ನಿನ್ನನ್ನು ನಾನು ಎಷ್ಟು ಬಣ್ಣಿಸಿದರೂ ಪ್ರಯೋಜನವಿಲ್ಲ. ನಿನಗೆ ಸಾವೇ ಗತಿ. ಗುಂಡನ ಹಾರಿಸಿದ ಮಾತ್ರಕ್ಕೆ ಅದನ್ನು ನೋಡಿ ಹೆದರುವ ಹೆಣ್ಣು ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಇದಕ್ಕೆ ಹೆದರಿ ನಿನಗೆ ನನ್ನ ದೇಹ ಸುಖವನ್ನು ಕೊಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಅದು ಎಂದಿಗೂ ಸಾಧ್ಯ. ಲಕ್ಷ್ಮೀ, ಚಂದ್ರಕಾಂತ್, ಇದು ತುಂಬಾ ದೊಡ್ಡ ಮೋಸ. ನೀನು ಹಾವಿನದ್ದು ಹಲ್ಲನ್ನು ಮರೆತು ಇಲ್ಲಿ ನಿಂತಿದ್ದೀಯಲ್ಲ, ಮಸದ ಹಾಲಿನ ಹಲ್ಲನ್ನು ಕೇಳೋದಕ್ಕೆ ಹಾವಾಡಿಗರಾಗಿ ನನ್ನ ಮೈದುನ ಕೊಂಡೇ ಬರುತ್ತಾರೆ. ನಿನ್ನ ಸಂಹಾರ ನನ್ನ ಮೈದುನನ ಕೈಯಲ್ಲಿ. ಈ ಮಾತು ಗರತಿಯರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಇದು ಪತಿವ್ರತೆ ಸಾಕ್ಷಿಯಾಗಿ ಸತ್ಯ. ತಾಳು ಹೆಣ್ಣೆ, ತಾಳು. ಈಗಲೇ ಹೋಗಿ ಆ ಪಂದರಗೊಂಡವನ್ನು ಚಂಡಾಡಿ ನಿನ್ನ ಪಾದಕ್ಕೆ ತಂದರ್ಪಿಸುತ್ತೇನೆ. ಹೇಳುತ್ತಿಗೆ ಯಾರು ಹೇಳು. ಈ ಸೇಡಿಗೆ ಪ್ರತಿ ಸೇಡನ್ನ ನೀನ್ ತೀರಿಸಿಕೊಳ್ಳಬೇಕು. ಇದಕ್ಕೆ ಕಾರಣ
ನನ್ನ ಮೈಯಲ್ಲಿ ಇಂಥ ಶಕ್ತಿ ಇದ್ದರೂ ನನ್ನ ಅತ್ತಿಗೆಯನ್ನು ಉಳಿಸಿಕೊಳ್ಳಲಾರೆ. ನನ್ನಣ್ಣ ಬಂದು ನನ್ನ ಲಕ್ಷ್ಮಿ ಮಾತೆ ಎಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ ಅತ್ತಿಗೆ? ಭದ್ರ, ಏನಿದೆಲ್ಲ ಆವೇಶ? ಏನಾಗಿದೆ ನನ್ನ ಲಕ್ಷ್ಮಿಗೆ? ಹೀಗೇಕೆ ರಕ್ತದ ಮಡುವಿನಲ್ಲಿ ಬಿದ್ದಿರುವಳು? ಏನಾಗಿದೆಯೋ ನನ್ನ ಲಕ್ಷ್ಮಿಗೆ? ಅಣ್ಣ, ನಾನು ಬರುವಷ್ಟರಲ್ಲಿ ಯಾರದ ಗುಂಡಿಗೆ ಬಲಿಯಾಗಿ ಹೋದರಣ್ಣ. ಅಂದರೆ ನಾನು ಹೇಗೆ ಇದನ್ನು ಸಹಿಸಿಕೊಳ್ಳಲಿ ಅಣ್ಣ? ಅಂದರೆ ನನ್ನ ಲಕ್ಷ್ಮಿ ನಮ್ಮನ್ನೆಲ್ಲ ಅಗಲಿ ಹೋದಳೆ. ಲಕ್ಷ್ಮಿ! ಅದಕ್ಕೆ ಒಂದೇ ಒಂದು ಬಾರಿ ಕಣ್ತಳ್ದ ನೋಡಬಾರದೆ. ನಮ್ಮನ್ನೆಲ್ಲ ಆಗಲೇ ಬಿಟ್ಟು ಹೋದರೆ ದಯವಿಟ್ಟು ಒಂದು ಬಾರಿ ಆದ್ರೂ ನಮ್ಮನ್ನ ನೋಡಿ ನಾನು ಭಾಗ್ಯ ಬಂದಿದ್ದೇನೆ ಮಾತಾಡಿ. ವೇದಿಕೆಯಲ್ಲಿ ರೈತನಿಗಾಗಿ ಅಬ್ಬರಿಸಿ ಮಾತನಾಡೆಂದು ಕತ್ತರಿಸಿ ಹೇಳಿದ ನಿನ್ನ ನುಡಿಯನ್ನಂತ ಮರೆಯಲಿ ಲಕ್ಷ್ಮಿ. ನಿನ್ನ ನುಡಿಯನ್ನಂತ ಮರೆಯಲಿ. ರೈತನ ಮಗ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರನೆಂದು ಎದೆ ತಟ್ಟಿ ಹೇಳಿದ ನೀನೇ. ನೀನೇ ನನ್ನ ಸತಿ ಸತ್ತು ಹೋದಾಗ ನಾನು ಯಾವ ಸಾವಿರ ಕೈಯಲ್ಲಿ ಹೇಳು ಲಕ್ಷ್ಮಿ. ಲಕ್ಷ್ಮಿ, ಕ್ಷಣದಲ್ಲಿ ಸತ್ತು ಹೋಗುವ ಈ ಜೀವಕ್ಕೆ ನನ್ನ ಜೀವವಾದರೂ ಇಟ್ಟುಕೊಂಡು ನಾನೇ ಹೌದು ಹೌದು, ನನ್ನ ತಮ್ಮ ನನ್ನ ತಂಗಿಗಾದರೂ ನಾನು ಬಾಳಲೇಬೇಕು. ಲಕ್ಷ್ಮಿ, ನೀ ಹೇಳಿದ ಎಲ್ಲವನ್ನು ಸಾಧಿಸಲೇಬೇಕು. ಜನ ಮೆಚ್ಚಿದ ಜಮೀನ್ದಾರನೆಂಬ ಕೀರ್ತಿ ಉಳಿಸಬೇಕಾದರೆ ಈ ಸೇಡು ಅಣ್ಣ, ಅದಕ್ಕೆ ನಾನಿದ್ದೇನಣ್ಣ, ಅದಕ್ಕೆ ನಾನು ಇಂದು ನನ್ನ ಅತ್ತಿಗೆ ರಕ್ತವನ್ನು ಹೊರ ಕಾಣಿಸಿದ ವ್ಯಕ್ತಿ ಯಾರೆಂದು ತಿಳಿದು ಹೊತ್ತಾದ 10 ನಿಮಿಷದಲ್ಲಿ ಅವನ ಆಯುಷ್ಯಗಳಿಗೆ ಎಣ್ಣೆ ಮುರಿದು ಅವನ ಕರುಳನ್ನೇ ಬಗೆದು ನನ್ನತ್ತಿಗೆ ಪಾದಕ್ಕೆ ರಕ್ತಾಭಿಷೇಕ ಮಾಡಿಸುತ್ತೇನಣ್ಣ. ಒಂದು ವೇಳೆ ನಾನು ಆ ರಕ್ತಾಭಿಷೇಕ ಮಾಡಿಸಲಿದ್ದರೆ ನಾನು ನಿನ್ನ ತಮ್ಮ ವೀರಭದ್ರನೇ ಅಲ್ಲ. ತಮ್ಮ, ನಡೆಯೋ ನಡೆಯೋ ನಿನ್ನ ತತ್ತಿಗೆ ಸವಸ. ಅಣ್ಣ, ಎಲ್ಲ ವ್ಯವಸ್ಥೆ ಇದೆ, ಮಾಡ್ತೀನಿ ಸಾವ್ಕಾರೆ. ಭಗವಂತ ಭಗವಂತ ನಡೆಯೋ.
ಮಾತ್ರ ಯಾರ ಬಾಯಾಗ ಇಲ್ಲ ನೋಡ, ಯಾರ ಬಾಯಾಗ ಇಲ್ಲ. ತಿರುಪತಿ ಸುಳಿವು ನೀಡಿದವರ ಅಳಿವು ಈ ಭುಜಂಗದ ಕೈಯಲ್ಲಿದೆ ಎಂಬುದು ಗೊತ್ತಿಲ್ಲವೇ ಅವರಿಗೆ? ಅದ್ಯಾಕ್ರಿ ಆದಷ್ಟು ಬೇಗ ಈ ನಮ್ಮ ಮುಳ್ಳಿಗಟ್ಟಿ ಜನರ ಬಾಯಿ ಮುಚ್ಚಿದ್ರು ಸಾಕ್ರಿ. ತಿರುಪತಿ ನಿನಗೆ ಈತ ಭುಜಂಗ ಅಂದರೆ ಭುಜಬಲದ ಪರಾಕ್ರಮಿ. ನನ್ನ ಹೆಸರು ಕೇಳಿದಾಕ್ಷಣ ಎಲ್ಲರ ಬಾಯಿ ಮುಚ್ಚಲೇಬೇಕು. ಆ ನನ್ನ ಗಣಿ ಚಕ್ರವರ್ತಿ ಚಂದ್ರಕಾಂತರ ಕ್ರಾಂತಿಯ ಕೂಗು ಇಡೀ ನಾಡೇ ಆವರಿಸಬೇಕು. ಆ ಜಮೀನ್ದಾರ ನರಳಿನ ಕೂಗಿಗೆ ಇಡೀ ನಾಡೇ ಕಿವುಡಾಗಬೇಕಾಗಿದೆ. ಯಾಕ್ರಿ ತಿರುಪತಿ? ತಮ್ಮ ಬಾಯಿ ಮುಚ್ಚು, ಬಾಯಿ ಮುಚ್ಚು. ಆ ಜಮೀನ್ದಾರ್ ಪಿಯ ಈ ಕಡೆನ ಬರಕತ್ತಾನ. ಬರ್ಲಿ ಬರ್ಲಿ. ಯಾಕ ತಿರುಪತಿ ಯಾಕೆ ಒಂಥರ ನೋಡ್ತಾ ಇದ್ದೀರಲ್ಲ? ಹಾ ಬರ್ರಿ 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 ಬರ್ರಿ. ಏನಿಲ್ರಿ, ಆ ನಮ್ ಜಮೀನ್ದಾರ ಹೆಂಡತಿ ಲಕ್ಷ್ಮಮ್ಮ ಸತ್ರಲ್ರಿ, ಆ ಸುದ್ದಿ ಕೇಳ್ರಿ. ಛೇ ಹೋಗ್ರಿ, ನಿನ್ನ ದೇವ್ರನಾಗ ನಮ್ಮ ಮನೆಗೆ ಎಂತೆಂತ ಐಟಮ್ಸ್ ಮಾಡಿದ್ರಿ. ಏನೊಂದು ಊಟ ಇಲ್ಲ, ನಿದ್ದಿಲ್ಲ. ನಮಗಂತರು ಸ್ವಂತ ಯಪ್ಪ ಭಾರಿ ದುಃಖ ಆಗ್ಬಿಡತ್ರಿ, ಭಾರಿ ದುಃಖ ಆಗ್ಬಿಡತಿ. ತಿರುಪತಿ ಪಾಪ ಅವರಿಗೆ ಹಾಗಾಗಬಾರದಾಗಿತ್ತು. ಹೌದು, ರೈತರ ಸಮಾವೇಶದ ದಿನವೇ ರೈತರಿಂದ ಚಪ್ಪಾಳೆ ಗಿಟ್ಟಿಸಿ ಅವರಿಗೆ ಹಾಗಾಗಬಾರದಾಗಿತ್ತು. ಇದು ಕಷ್ಟ. ಅದೆಂತ ಕಷ್ಟ ಬಂದರೆ ನಿಷ್ಠೆಯನ್ನು ತಮ್ಮ ಕೆಲಸ ಮಾಡಿ ಆ ಹೇಸಿ ಕೃತ್ಯ ಮಾಡುವವರ ಕತ್ತನ್ನು ಕತ್ತರಿಸಲು ಈಗಾಗಲೇ ವೀರಭದ್ರಪ್ಪನ ತೊಟ್ಟಿದ್ದಾರೆ. ನಾವು ನೀವು ಸೇರಿ ಆ ತಾಯಿ ಸಾಯಿಸಿದವರ ಸಾವನ್ನು ಕಣ್ಣು ತುಂಬ ನೋಡೋಣ. ಹೋಯ್ ಬಾರಪ್ಪ, ಹೋಯ್ ಬಾ, ನಿಧಾನಕ್ಕೆ ಬಾರಪ್ಪ. ಭುಜಂಗ ತಿರುಪತಿ ಇನ್ನು ಹೋಗಿಲ್ಲ ಇವರ ಸೊಕ್ಕು. ಅಕ್ಕಪಕ್ಕದವರ ಸುದ್ದಿ ಕೇಳಿ ಎದ್ದಿರುವ ಈ ಬಿರುಗಾಳಿ ನನ್ನ ದಣಿಯ ಎದೆಗೆ ಅಪ್ಪಳಿಸಿದಂತಾಯಿತು. ಆದಾಗುವ ಮುನ್ನವೇ ಭಾಗ್ಯಗಳನ್ನು ಬಾಗಿಲಿಗೆ ಬರಮಾಡಿಕೊಂಡು ನನ್ನ ದಣಿಯನ್ನು ಕಾಪಾಡಬೇಕು. ಅಂದಾಗಲೇ ಈ ಭುಜಂಗನ ಬಾಹುಬಲಕ್ಕೆ ಬೆಲೆ. ತಿರುಪತಿ ಬನ್ನಿ ಹೋಗೋಣ.